ಹಾಯ್ ಹಲೋ ನಮಸ್ಕಾರ. ಇದು ಚೈತ್ರ ಚಂದು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ವಿಡಿಯೋನಲ್ಲಿ ಹೇಗೆ ಮನೇಲೇ ಕೂತು 8ರಿಂದ 9 ಸಾವಿರ ಫ್ರೀ ಆಗಿರೋ ಟೈಮ್ನಲ್ಲಿ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲರೂ ಮನೇಲಿ ನ್ಯೂಸ್ ಪೇಪರ್ ತರಿಸಿರ. ಇದನ್ನು ನಾನು ಜಸ್ಟ್ ನ್ಯೂಸ್ ಪೇಪರ್ ಮತ್ತು ಬಾಟಲ್ಸ್ ಗ್ಲೂನ ತೊಗೋತೀನಿ. ಇಫ್ ಇನ್ ಕೇಸ್ ನೀವೇನಾದ್ರು ನ್ಯೂಸ್ ಪೇಪರ್ ತರಿಸಿಲ್ಲ ಅಂತಂದರೆ ಅಕ್ಕಪಕ್ಕ ಯಾರಾದರೂ ಮನೆಯವ್ರು ತರಿಸಿರ್ತಾರೆ, ಅವ್ರು ಸೇಲ್ ಮಾಡ್ತಾರೆ. ಕೆಜಿಗೆ 10ರಿಂದ 12 ರೂಪಾಯಿ ಅನ್ನೋ ಸೇಲ್ ಮಾಡ್ತಾರೆ. ನೀವು ಅಲ್ಲಿ ಕೂಡ ಬೈ ಮಾಡ್ಕೋಬೋದು. ಈ ಥರ ನಾನು ಒಂದು ನ್ಯೂಸ್ ಪೇಪರಲ್ಲಿ ಹೇಗೆ ಆ ಥರ ಕವರ್ ಮಾಡೋದನ್ನ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ಕೊತೀನಿ. ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಶೀಟ್ಸ್ ಬರುತ್ತೆ. ಇದರಲ್ಲಿ ನಾನು 1 ಶೀಟಲ್ಲಿ ಹೇಗೆ ಫೋಲ್ಡಿಂಗ್ ಮಾಡಿ ಆ ಥರ ಕವರ್ ಮಾಡೋದನ್ನು ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಜಸ್ಟ್ ಟೇಕ್ 1 ಶೀಟ್ ಪೇಪರ್ ಆ್ಯಂಡ್ ಇವಾಗ ಇದಕ್ಕೆ ನೀಟಾಗಿ ಒಂದು ಸೈಡಲ್ಲಿ ಮಾತ್ರ ಗ್ಲೂ ಹಾಕಿ, ಇನ್ನೊಂದು ಸೈಡನ್ನ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಸೈಡಿಗೆ ಮಾತ್ರ ಹಾಕಿ, 2 ಸೈಡ್ಸಿಗೆ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಈ ಥರ ನೀಟಾಗಿ ಫೋಲ್ಡ್ ಆದಮೇಲೆ ಒಂದು ಸೈಡ್ ಮಾತ್ರ ಚಿಕ್ಕದಾಗಿ ಮಾಡಿಸ್ಕೊಳ್ಳಿ. ನೀಟಾಗಿ ಫೋಲ್ಡಿಂಗ್ ಆದಮೇಲೆ ಗ್ಲೂ ಹಾಕಿ. ಈ ಥರ ಚಿಕ್ಕದಾಗಿ ಏನು ಮಾಡಿಸಿದ್ದೀರ ಆ ಸೈಡಿಗೆ ಮಾತ್ರ ಸ್ವಲ್ಪ ಗ್ಲೂ ಹಾಕಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಡಿ. ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಂಗೆ ಆಗುತ್ತೆ. ನೀಟಾಗಿ ಫೋಲ್ಡ್ ಆದಮೇಲೆ ಈ ಥರ ಒಂದು ಸೈಡ್ ಆ ಕಡೆ ಆಗಿರ್ಬೋದು ಅಥವಾ ಈ ಥರ ಅಂತ ಏನಿಲ್ಲ. ಈ ಥರ ಒಂದು ಸೈಡ್ ಶೀಟ್ನ ನೀಟಾಗಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಆದಮೇಲೆ ಅಗೇನ್ ಗ್ಲೂ ಹಾಕಬೇಕಾಗುತ್ತೆ. ಈ ಥರ ಕಾರ್ನರ್ ಸೈಡ್ ಮಾಡ್ಕೊಂಡ್ಮೇಲೆ ಮಧ್ಯ ಈ ಥರ ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಅದಕ್ಕೆ ಮಾತ್ರ ನೀವು ಸ್ವಲ್ಪ ಗ್ಲೂ ಹಾಕಬೇಕಾಗತ್ತೆ. ಗ್ಲೂ ಹಾಕಿ ಈ ಥರ ನೀಟಾಗಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಗಮ್ ನೀಟಾಗಲ್ಲಿ ಪೇಪರ್ಗೆ ಅಂಟ್ಕೊಳ್ಳುತ್ತೆ. ಈ ಥರ ಆದಮೇಲೆ ನೀಟಾಗಿ ಕವರ್ ಆಗಿ ನೀವು ಫ್ರೂಟ್ ಸ್ಟಾಲ್ ಅಥವಾ ಮೆಡಿಕಲ್ ಶಾಪ್ ಈ ಕಡೆ ಅಥವಾ ಫಾಸ್ಟ್ ಫುಡ್ಗಳನ್ನ ಮಾರ್ತಿರ್ತಾರೆ. ಈ ಥರಕ್ಕೆ ನಿಮಗೆ ಕೆಜಿಗೆ 50ರಿಂದ 60 ರೂಪಾಯಿಗೆ ಅಂತ ಮಾಡ್ಕೋತಾರೆ. ನೀವು ಎವ್ರಿ ಡೇ ನೀವು ಒಂದು 4ರಿಂದ 5 kg ಮಾಡೋದ್ರಿಂದ ಪರ್ ಡೇ 300 ರೂಪೀಸ್ ಆಗುತ್ತೆ. 30 ದಿನ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು 9000 ಆಯಿತು. ಈ ಥರ ಫ್ರೀ ಆಗಿರೋ ಟೈಮ್ನಲ್ಲಿ ಈ ಥರ ಕವರ್ನ ಮಾಡಿ ಫ್ರೂಟ್ ಸ್ಟಾಲ್ ಅಥವಾ ಮೆಡಿಕಲ್ ಶಾಪ್ಗೆ ಸೇಲ್ ಮಾಡೋದ್ರಿಂದ ನೀವು ಮನೇಲೇ ಕೂತು ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಈ ಥರ ಅರ್ನ್ ಮಾಡ್ಬೋದು. ನಾನು ನೆಕ್ಸ್ಟ್ ಮೋರ್ ವೀಡಿಯೋಸ್ನಲ್ಲಿ ಕೂಡ ನಿಮಗೆ ಮನೇಲೇ ಕೂತು ಹೇಗೆಲ್ಲ ನೀವು ಫ್ರೀ ಟೈಮ್ನ ಸ್ಪೆಂಡ್ ಮಾಡಿ ಈ ಥರ ಅರ್ನ್ ಮಾಡ್ಕೋಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನೀವೆಲ್ಲ ಇದನ್ನ ಟ್ರೈ ಮಾಡಿ ಫಾಲೋ ಮಾಡ್ತಾ ಇದ್ದೀರಾ, ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.